ಸಾವು, ಮಗಳಿಗೆ ಮರಣ ಪ್ರಮಾಣ ಪತ್ರ. ಅಧಿಕಾರಿಗಳ ಎಡವಟ್ಟಿನಿಂದ ಸರ್ಕಾರಿ ಯೋಜನೆ ಬಂದ್. ಕಂಗಾಲಾಗಿ ಕಣ್ಣೀರು ಹಾಕ್ತಾ ಇರುವ ಕುಟುಂಬ ಸದಸ್ಯರು. ಮನೆಯಲ್ಲಿಯೇ ಮಲಗಿರುವ ತಾಯಿ, ಮರಣ ಪ್ರಮಾಣ ಪತ್ರ ತೋರಿಸ್ತಾ ಇರುವ ವಯೋವೃದ್ಧೆ ಹಾಗೂ ಅಧಿಕಾರಿಗಳ ವಿರುದ್ಧ ಕುಟುಂಬ ಸದಸ್ಯರ ಆಕ್ರೋಶ. ಹೌದು, ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಅತ್ತಿಗೆರೆ ಗ್ರಾಮದ ಕುಟುಂಬವೊಂದರ ಕಣ್ಣೀರಿನ ಕತೆ. ಕೆಲವು ದಿನಗಳ ಹಿಂದೆ ಗ್ರಾಮದ ಶಂಕ್ರವ್ವ ಮಿಳ್ಳಿಯವರ ಎಂಬುವರು ನಿಧನರಾಗಿದ್ರು. ಅವರ ಪುತ್ರಿ ಶಿವಗಂಗವ್ವ ತಳ್ಳಳ್ಳಿ ತಾಯಿಯ ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಅತ್ತಿಗೆರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ತಾಯಿಯ ಡೆತ್ ಸರ್ಟಿಫಿಕೇಟ್ ನೀಡುವ ಬದಲು ಜೀವಂತವಿದ್ದ ಶಿವಗಂಗವ್ವಳ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಓದು ಬರಹ ಬಾರದ ಕುಟುಂಬ ಅದನ್ನೇ ಡೆತ್ ಸರ್ಟಿಫಿಕೇಟ್ ಅನ್ಕೊಂಡ್ ಬಂದಿದ್ದಾರೆ. ಯಾವಾಗ ಪಕ್ಕದ ಮನೆಯವರು ಇದನ್ನ ನೋಡಿದ್ರೋ ಆಗ ಗ್ರಾಮ ಪಂಚಾಯಿತಿ ಮಾಡಿದ ಎಡವಟ್ಟು ಬೆಳಕಿಗೆ ಬಂದಿದೆ. ಸದ್ಯ ಸರ್ಕಾರದ ಎಲ್ಲಾ ಯೋಜನೆಗಳು ಕುಟುಂಬದ ಪಾಲಿಗೆ ಬಂದಾಗಿದ್ದು ಜೀವನ ಹೇಗೆ ಅಂತ ಕಣ್ಣೀರಿಡ್ತಾ ಇದೆ ಕುಟುಂಬ. ನಮ್ಮವ್ವನ ಮರಣೋತ್ತರ ಕೇಳಕ್ ಹೋದ್ರಿ, ನಂದು ಕೊಟ್ಟಿದ್ರಿ, ನಂದು ಕೊಡತ್ಲೆ ನನ್ನ ಮಗ ಯಾವ್ದ ಹುಡುಗನ ಕಡೆಯಿಂದ ಓದಿಸಿನಂತ್ರಿ. ಅಲ್ಲಿಪ್ಪ ನಿಮ್ಮವ್ವಂದು ಕೊಟ್ರಲ್ಲ, ನಿಮ್ಮ ಅಮ್ಮಂದು ಕೊಟ್ಟಿಲ್ಲ ಅಂತ ಅಂದ್ರಂತ್ರಿ. ಅವ ಹೋಗಿ ಅಲ್ಲಿಪ್ಪ ಹಿಂಗೆ ಕೊಟ್ಟಿಯಲ್ಲ, ನಮ್ಮ ಅವ್ವಂದು ಕೊಟ್ಟಿದ್ದಿ, ನಮ್ಮ ಅಮ್ಮಂದು ಕೊಡು ಅಂತಂದ್ರೆ ಬಡ ಹರಿದು ಕಟ್ರಿ ಮತ್ತೆ ಅಕ್ಕಿ ಗೋದಿಗೆ ಹೋದ್ರಿ. ಒಂದು 2 ದಿನ ಬಿಟ್ಟು ಅಕ್ಕಿ ಗೋದಿ ಇಲ್ಲಮ್ಮ ನೀನು ಬರಂಗಿಲ್ಲ, ನೀನು ತೆಗ್ದಾರ ಅಂದ್ರು. ಮತ್ತೆ ಹುಲ್ಗೂರ್ಗೆ ಹೋದ್ರಿ ರೊಕ್ಕ ತರ್ಸ್ಕೊಂಬರಕ್ಕೆ. ನನ್ನ ಗಂಡನ ಪಗಾರ ಬರ್ತಿತ್ತು ರೀ 14,000 ರೂಪಾಯಿ. ಪಗಾರ ತರ್ಸ್ಕೊಂಬರಕ್ಕೆ ಹೋಗಿ ಇಲ್ಲಮ್ಮ ಮರಣೋತ್ತರಾಗಿ ಅಂತ ನೀನು ರೊಕ್ಕ ಬರಂಗಿಲ್ಲ ಅಂತ. ಜೀವಂತ ಇರುವ ವೃದ್ಧೆ ಈಗ ಸರ್ಕಾರದ ಸೌಲಭ್ಯದಿಂದ ವಂಚಿತವಾಗಿದ್ದಾಳೆ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಗಂಡನ ಪಿಂಚಣಿ ಮತ್ತು ಮಹಿಳೆಯ ಪಿಂಚಣಿಯ ಹಣ ಎಲ್ಲವೂ ರದ್ದಾಗಿದೆ. ಈಗ ತುತ್ತು ಅನ್ನಕ್ಕೂ ಶಿವಗಂಗವ್ವ ಪರದಾಡುತ್ತಾ ಜೀವನ ನಡೆಸುತ್ತಿದ್ದಾರೆ. ತಾಯಿ ಶಂಕ್ರವ್ವ ಮರಣ ಪತ್ರ ಕೇಳೋದಕ್ಕೆ ಹೋದಾಗ ಮಗಳಿಗೆ ಪ್ರಮಾಣ ಪತ್ರ ನೀಡಿ ಎಡವಟ್ಟು ಮಾಡಿದ್ದಾರೆ. ಬ್ಯಾಂಕಿಗೆ ಹಣ ತೆಗೆಯೋದಕ್ಕೆ ಹೋದಾಗ ಮರಣ ಪ್ರಮಾಣ ಪತ್ರ ಕುರಿತು ತಿಳಿದಿದೆ. ಬಳಿಕ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದ್ರು, ಯಾವುದೇ ಸರಿಪಡಿಸುವ ಕೆಲಸ ಮಾಡಿಲ್ಲ. 1 ವಾರದಲ್ಲೇ 2 ಮರಣ ಪ್ರಮಾಣ ಪತ್ರ ಸೃಷ್ಟಿಸಿದ್ದಾರೆ. ಈ ಎಡವಟ್ಟಿಗೆ ಪ್ರಮುಖ ಕಾರಣ ಅತ್ತಿಗೆರೆ ಗ್ರಾಮದ ಅಧಿಕಾರಿಗಳು ಅಂತ ಆರೋಪಿಸಿದ್ದಾರೆ. ನಮ್ಮ ಅಮ್ಮನ ಮರಣೋತ್ತರ ಕೇಳಕ್ ಹೋದಾಗ ನಮ್ಮ ಅಮ್ಮನ ಮರಣೋತ್ತರ ಕೊಟ್ರಿ ಅವ್ರು. ನಮಗೆ ಓದಾಕ್ ಬರಲ್ರಿ. ಓದಾಕ್ ಬರಲ್ದಾಗ ನಮ್ಮ ಹಂಗ ಹೋಗ್ಬೇಕಾರ ನಮ್ಮ ದೋಸ್ತ ಏನ್ಲದ ಪಂಚಾಯತಿ ಕೈ ಆಡ್ಕೊಂಡಿ ಅಂತ ಪಂಚಾಯತಿ ಹಿಂಗೆ ಕೊಟ್ಟಾರ್ಲಿ ಅಂತ. ಇಲ್ಲ ನಿಮ್ಮ ಅಮ್ಮನ್ ಕೊಟ್ಟಾರ ಅವ್ರು, ನಿಮ್ಮ ಅಮ್ಮನ್ ಕೊಟ್ಟಿಲ್ಲ ಅಂದ್ಮೇಲೆ ಹೋಗಿದ ಮ್ಯಾಗ ನಾನೊಂದು ಫೋಟೋ ಹೊಡೆದು ಇಟ್ಕೊಂಡಿದ್ದಾರೆ. ಅದ್ರದ್ದು ಅಲ್ಲೇ ಫೋನ್ ಫೋಟೋ ಹೊಡೆದು ಇಟ್ಕೊಂಡು ಹೋಗಿ ನೋಡ್ಕೊಂಡು ಹೋಗಂದ. ಹೋಗಿದ ಮೇಲೆ ಪಂಚಾಯತಿ ಹೋಗಿದ ಮ್ಯಾಗ ಕೊಟ್ಟಾರೆ. ಕೊಟ್ಟ ಮೇಲೆ ಅವ್ರು ಹರಿದ ಓದ್ಬಿಟ್ರಿಪ್ಪ. ಅದನ್ನ ಹರಿದು ಹೋಗಿದ ಮ್ಯಾಗ ನಮ್ಮ ಅಮ್ಮಂದು ಇನ್ನೂ 2 ದಿನ ಬಿಟ್ಟು ಬಾ, ನಿಮ್ಮ ಅಮ್ಮನ್ ಕೊಡ್ತಂದ್ರೆ ಸರಿ ಅಂತ ನಾನು ಹಂಗೆ ಹೊಳೆ ಬಂದಿರಿ. ಹೊಳೆ ಬಂದ ಮೇಲೆ ಒಂದು ಸರಿ ರೇಷನ್ ತೊಗೊಳಕೋರ ನಮ್ಮವ್ರ. ಇಲ್ಲ ಸತ್ತೀವಿ ಏನಂತಂದು ಅವರು ರೇಷನ್ ಕಡೆ ವಾಪಸ್ ಹೊಳೆ ಕಳ್ಸಿರ. ಹೊಳೆ ಕಳ್ಸಿ ಮ್ಯಾಗ ಬ್ಯಾಂಕ್ ಹೋಗಿದ ಮ್ಯಾಗ ರೊಕ್ಕ ತೆಗ್ಸೊಳಕ್ಕೆ ಅಲ್ಲಿ ರೊಕ್ಕ ಬಂದಿಲ್ರಿ ಅವ್ರದ್ದು. ಒಟ್ನಲ್ಲಿ ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಬಡ ಕುಟುಂಬ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದ್ರೂ ಅಧಿಕಾರಿಗಳ ತಪ್ಪು ಸರಿಪಡಿಸಿ ವಯೋವೃದ್ಧಿಗೆ ಅನುಕೂಲ ಮಾಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.